ಹಾಯ್ ಹಾಯ್ ನೋಡಿ ನಾವು ಬಂದಿದ್ದೀವಲ್ಲ ಬ್ರದರ್ ಮದುವೆಗೆ ಬಂದಿರೋದು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಗೆಳೆಯ ವಿವೇಕ್ ಸೂಟ್ ಕೇಸ್ ನಮ್ಮದೇ ಲಗೇಜ್ ಎತ್ಕೊಂಡು ಹೋಗ್ತಿದ್ದೀವಿ. ಒಳ್ಳೆ ಬಣ್ಣ ಕೂತವ್ರಲ್ಲ ಫ್ಲೂಟ್ ಒಂದು ರೇಂಜಿಗೆ ಕೇಳಿದ್ರು. ಮೆಟ್ರೋಯಿಂದ ಬಂದಿದ್ದೀನಿ, ಫ್ಲೈಟ್ ಹೋಗ್ಬೇಕು, ಫ್ಲೈಟ್ ಹತ್ರ ಹೋಗ್ಬೇಕು ಅಂದ ತಕ್ಷಣ ಅವ್ರು ಇಟ್ಕೊಂಡು ಸರಿ ಇಲ್ಲೇ ನಿಂತಿರಿ ಬಸ್ ಬಗ್ಗೆ ಕಂಡಕ್ಟರ್ ಬಿಸ್ಕೆಟ್ ಹಾಕ್ತಾರೆ. ಪ್ಲೇನ್ ಒಳಗಡೆಗೆ ಸೆಲ್ಫ್ ಡಿಫೆನ್ಸ್ ಐಟಮ್ಸ್ಗಳು ಎತ್ಕೊಂಡು ಹೋಗ್ಬೋದು. ನೋಡಿ ಅದ್ರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಲ್ಲಿ. ಹೈದರಾಬಾದಿಂದ ಶಿವ ಅಂತ ಬಂದಿದ್ದಾರೆ, ಇವರು ಥೈಲ್ಯಾಂಡ್ ಹೋಗ್ಬಿಟ್ಟು ಅಲ್ಲಿಂದ ರಿಟರ್ನ್ ಬರ್ತಿದ್ದಾರೆ. ನಾವು ಇಲ್ಲಿ ನೋಡ್ಕೊಂಡ್ರೆ ಇಲ್ಲಿ ನೋಡಿ 2 ಬಸ್ಗಾಗೋಷ್ಟು ಜನ ಈ ಬಸ್ಸಲ್ಲೇ ತುಂಬಿಸಿದ್ರು. ಇಲ್ಲಿ ಹಿಂದೆ ನೋಡ್ತಿದ್ರಲ್ಲ ಇಂಡಿಗೋ ಫ್ಲೈಟ್, ಇದರಲ್ಲಿ ನಾವು ಬ್ಯಾಂಗ್ಳೂರ್ ಹೋಗ್ತಿರೋದು. ವ್ಯೂ ನೋಡಿ ತುಂಬಾನೇ ಚೆನ್ನಾಗಿದೆ ಅಲ್ಲ. ಇದು ಯಾವುದು ಪೊಲ್ಯೂಷನ್ ಅಂತೂ ಅಲ್ವೇ ಅಲ್ಲ. ಫಾಗ್ ನೋಡ್ತಿದ್ರಲ್ಲ. ವೆಲ್ಕಮ್ ಟು ನಮ್ಮ ಬೆಂಗಳೂರು. ಆಲ್ಮೋಸ್ಟ್ ಅಲ್ಲಿ 2.5 ಮಂತ್ ಆಯ್ತು ಇದನ್ನ ಸ್ಟಾರ್ಟ್ ಮಾಡಿ. ಆವತ್ತು ಪೂಜೆ ಮಾಡಿ ಇದು ಹೂವಿನಾರ ಹಾಕಿ ಹೋಗಿರೋದು. ಇವತ್ತು ಗಂಟೆ ಹಂಗೆ ಇದೆ. Anywhere you want, yeah I'm yours, and now we're singing. You just say the word and we go. ಓ ಮೈ ಗಾಡ್, ಇಲ್ಲಿ ನೋಡಿ ಬ್ಯಾಕ್ ಪೇನ್ ಬರ್ತಿದೆ. ಮ್ಯಾಕ್ಸ್ ಅಂತ ಹೇಳಿದ್ರೆ ಒಂದು 3 kg ಇರ್ತದೆ. ಇಲ್ಲಿ ನೋಡಿ ಪಾಪ ಹೋಗ್ತೀನಿ, ಯಾರೋ ಆಕ್ಸಿಡೆಂಟ್ ಮಾಡಿ. ಹಾಯ್ ಹಾಯ್ ನೋಡಿ ನಾವು ಬಂದಿದ್ದೀವಲ್ಲ ಬ್ರದರ್ ಮದುವೆಗೆ ಬಂದಿರೋದು. ಅಬ್ಸಲ್ಯೂಟ್ಲಿ ಗ್ರೇಟ್. ಇದ್ದಕ್ಕಿದ್ದಂಗೆ ಏನಪ್ಪ ನೈಟ್ ಶುರು ಹಚ್ಕೊಂಡು ಹೋಗೋಣ ಅಂದ್ಕೊಂತಿದ್ದೀರಾ. ಇಲ್ಲಿಂದ ಬಾಯ್ ಹೇಳ್ಬಿಟ್ಟು ಊರಿಗೆ ಹೊಡ್ತಿದ್ವಿ, ಯಾಕಂದ್ರೆ ಬ್ರದರ್ ಮ್ಯಾರೇಜು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಗೆಳೆಯ ವಿವೇಕ್ ಸೂಟ್ ಕೇಸ್ ನಮ್ಮದೇ ಲಗೇಜ್ ಎತ್ಕೊಂಡು ಹೋಗ್ತಿದ್ದೀವಿ. ಟೈಮ್ ಬಂದುಬಿಟ್ಟು ಓರೆ ಆಗ್ತಾ ಬರ್ತಿದೆ. ಇಲ್ಲಿಂದ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಸೊ ಅಲ್ಲಿಂದ ಫ್ಲೈಟ್. ಫೈನಲ್ ಆಗಿ ಇಲ್ಲಿ ನೋಡಿ ಸೂಟ್ ಕೇಸ್ನ ಇಬ್ಬರು ಹೊತ್ಕೊಂಡು ಹೋಗ್ತಿದ್ವಿ ವಿವೇಕ್ ಕಾರ್ ಹತ್ರಕ್ಕೆ ಬಂದುಬಿಟ್ಟಿದ್ದೀವಿ. ಸೊ ಈಗ ಅದರಲ್ಲಿ ಲಗೇಜ್ ಎತ್ಕೊಂಡ್ಬಿಟ್ಟು ಮೆಟ್ರೋ ಸ್ಟೇಷನ್ ಹೋಗ್ತೀವಿ. ಮೆಟ್ರೋ ಸ್ಟೇಷನಿಂದ ವಿವೇಕ್ ಹೊರಟಾಗ್ತಾನೆ. ನಾನು ಅಲ್ಲಿಂದ ಡೈರೆಕ್ಟ್ ಏರ್ಪೋರ್ಟ್ಗೆ ಹೋಗ್ತಿದ್ದೀನಿ. ಲಗೇಜ್ ಒಳಗಡೆ ಇಟ್ಬಿಟ್ಟಿದ್ದೀವಿ. ಇಲ್ಲಿಂದ ಈಗ ಬೊಟಾನಿಕಲ್ ಗಾರ್ಡನ್ ಅಪ್ರಾಕ್ಸಿಮೇಟ್ಲಿ 2 kilometers ಇರ್ತದೆ. ಸೊ ಅಲ್ಲಿ ಹೋಗ್ಬಿಟ್ಟು ಮೆಟ್ರೋ ತೊಗೊಂಡ್ಬಿಟ್ಟು ಡೈರೆಕ್ಟ್ ಟರ್ಮಿನಲ್ 1ಗೆ ಹೋಗ್ತಿದ್ದೀವಿ. ಹಂಗೆ ಬಂದ್ಬಿಟ್ಟು ನಾನು ಆಲ್ಮೋಸ್ಟ್ ಅಲ್ಲಿ 5:55 ರೀಚ್ ಆಗ್ತೀನಿ. ಇಲ್ಲಿ 3 ಗಂಟೆಗೆ ಫ್ಲೈಟ್ ಟೇಕಪ್ ಆಗುತ್ತೆ. ಊರಿಗೆ ಬರೋ ಖುಷಿಯಲ್ಲಿ ಒಂದು ಸ್ವಲ್ಪ ಬೇಗ ಬಿಡ್ತಿದ್ದೀನಿ ಇಲ್ಲಿಂದ. ಈಗ ರೂಮ್ಗೆ ಹೋದ್ರಾಗ ನಿದ್ದೆ ಅಂತೂ ಬರಲ್ಲ. ಸೊ ಅದಕ್ಕಂತಾನೆ ಸೊ ಡೈರೆಕ್ಟ್ ಲಗೇಜ್ ಇದೆಲ್ಲ ನಮ್ದು ಒಂದು ಸಣ್ಣ ಸೂಟ್ ಕೇಸ್ ಇದೆಲ್ಲ ಏರ್ಪೋರ್ಟ್ಗೆ. ಆಲ್ಮೋಸ್ಟ್ ಅಲ್ಲಿ ನಾನು ಅಲ್ಲಿ ರೀಚ್ ಆಗೋಷ್ಟಲ್ಲಿಗೆ 11 ಗಂಟೆ ಹಂಗಾಗುತ್ತೆ. ಸೊ ಇನ್ನೇನಿದೆ 11 ಗಂಟೆ, ಒಂದು 2-3 hours ಹಂಗ ಹಿಂಗೆ ಓಡಾಡಿದ್ರೆ 3 ಗಂಟೆ ಮುಗ್ದೋಗುತ್ತೆ. ಬೊಟಾನಿಕಲ್ ಗಾರ್ಡನ್ ಹತ್ರ ಬಂದ್ಬಿಟ್ಟಿದ್ವಿ. ಹಿಂದೆ ನೋಡ್ಕೊಳ್ಳೋದಾದ್ರೆ ನೋಡಿ. ಸೊ ವಿವೇಕ್ ಬಾಯ್ ಹೇಳ್ಬಿಟ್ಟು ಥ್ಯಾಂಕ್ ಯು ಬಾಬಾ. ಈಗ ಮುಂಚೆ ನೀವು ನೋಡಿರ್ತೀರಾ ಬೊಟಾನಿಕಲ್ ಗಾರ್ಡನ್ ಮೆಟ್ರೋ ಸ್ಟೇಷನ್. ನಾನು ವಿಷ್ಣು ಇಬ್ಬರು ಬಂದಿದ್ವಲ್ಲ ಇಲ್ಲಿಗೆ ಚೋರ್ ಬಜಾರ್ ಹೋಗ್ಬೇಕಾದಾಗ. ಸೊ ಇದೇ ಮೆಟ್ರೋ ಸ್ಟೇಷನ್. ಸತಿ ನೀವೇ ರೇರ್ ಕ್ಯಾಮರಾದಲ್ಲಿ ನೋಡಿ ಕಂಪ್ಲೀಟ್ ಮೆಟ್ರೋ ಸ್ಟೇಷನ್. ಒಳ್ಳೆ ಬಣ್ಣ ಕೂತವ್ರಲ್ಲ ಫ್ಲೂಟ್ ಒಂದು ರೇಂಜಿಗೆ ಪ್ಲೇ ಮಾಡ್ತಿದ್ದಾರೆ. ಜರ್ನಿ ಮಾಡ್ತಿದ್ದೀವಿ ಮೆಟ್ರೋದಲ್ಲಿ. ತುಂಬ ಕ್ರೌಡ್ ಇದೆ, ಯಾಕಂದರೆ ಈ ಟೈಮಲ್ಲಿ ಎಲ್ಲರೂ ಆಫೀಸಿಂದ ಮನೆಗೆ ಹೋಗ್ತಾರಲ್ಲ. ನೋಡಿ ಈ ಸೈಡ್ ನೋಡಿ ಮೆಟ್ರೋ ಸೌಲಭ್ಯ ಇರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಇಲ್ಲಿರೋರಿಗೆ. ಕೂಡ ಹತ್ರ ಬಂದ್ಬಿಟ್ಟಿದ್ವಿ. ಇದರಲ್ಲ ಮೆಟ್ರೋ ಅನೌನ್ಸ್ಮೆಂಟು ಕೊಂಡಂಗೆ ತುಂಬ ಬೇಗನೆ ಬಂದು ಟರ್ಮಿನಲ್ 1ಗೆ 2ಗೆ ಎರಡಕ್ಕೂ ಇದೆ ಮೆಟ್ರೋನೇ. ಕೆಲಸ ಮಾಡೋರಂತೂ ತುಂಬ ಜನನೇ ಮೆಟ್ರೋ ಯೂಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಹೊರಗಡೆ ಅಂತೂ ತುಂಬಾ ಟ್ರಾಫಿಕ್ ಜಾಮ್ ಇರುತ್ತಲ್ಲ, ಅದನ್ನ ಅವಾಯ್ಡ್ ಮಾಡೋದಕ್ಕೆ. ಬಟ್ ಇದರಲ್ಲಂತೂ ಆನ್ ಟೈಮ್ ರೀಚ್ ಆಗ್ಬೋದು. ಡೆಸ್ಕ್ ಇದೆಲ್ಲ. ಸೊ ಅಲ್ಲಿ ಕೇಳಿದ್ರೆ ಟರ್ಮಿನಲ್ 2 ಅಂತ ಹೇಳ್ಬಿಟ್ಟು ಈ ಥರ ಸ್ಟ್ರೈಟ್ ಹೋಗಿ ಡೌನ್ ಸೈಡ್ ಹೋಗಿ ಡೈರೆಕ್ಟ್ ನೀವು ಟರ್ಮಿನಲ್ 2 ಹತ್ರ ಹೋಗ್ತೀರಾ ಅಂತ ಹೇಳಿದ್ರು. ಅಲ್ಲಿ ಲಿಫ್ಟ್ ಇದೆಲ್ಲ, ಲಿಫ್ಟಿಂದ ಸ್ಟ್ರೈಟ್ ಬಂದಿದ ತಕ್ಷಣ ಈಗ ಟರ್ಮಿನಲ್ 1ಅಲ್ಲಿ ಇದ್ದೀವಿ. ಸೊ ಇಲ್ಲಿ ಸೆಟಲ್ದು ಬಸ್ ಇರ್ತದೆ. ಸೊ ಅದನ್ನ ತೊಗೊಂಬಿಟ್ಟು ಟರ್ಮಿನಲ್ 2ಗೆ ಹೋಗಿ ಅಂತ ಹೇಳೋದು. ಬಸ್ ಸ್ಟಾಪ್ ಹತ್ರ ಬಂದಿದ್ದೀವಿ. ಬಸ್ ಸ್ಟಾಪ್ ನೋಡಿ ತುಂಬ ಜನ ನಿಂತಿದ್ದಾರಲ್ಲ, ಅಲ್ಲಿಗೆ ಬರುತ್ತಂತೆ ಬಸ್ಸು. ಬಂದ್ರಿ ಅಂತ ಕೇಳಿದ್ರು. ಮೆಟ್ರೋಯಿಂದ ಬಂದಿದ್ದೀನಿ, ಟರ್ಮಿನಲ್ 2 ಹೋಗ್ಬೇಕು, ಫ್ಲೈಟ್ ಹತ್ರ ಹೋಗ್ಬೇಕು ಅಂದ ತಕ್ಷಣ ಅವ್ರು ಇಟ್ಕೊಂಡು ಸರಿ ಇಲ್ಲೇ ನಿಂತಿರಿ ಬಸ್ ಬರ್ತದೆ. ಒಂದು ಟರ್ಮಿನಲ್ 3 ಹತ್ರಕ್ಕೆ ಬಂದಿದ್ದೀವಿ. ಟರ್ಮಿನಲ್ 3ಇಂದ ಟರ್ಮಿನಲ್ 2 ಹತ್ರ ಹೋಗ್ತೀವಿ. ಹಿಂದೆ ನೋಡ್ತಿದ್ದೀರಲ್ಲ ಅದೇ ಶಟಲ್ ಬಸ್. ಇಲ್ಲಿ ನಮಗೆ ಕಂಡಕ್ಟರ್ ಬಿಸ್ಕೆಟ್ ಹಾಕ್ತಾ. ನಂಬರ್ 3 ಹತ್ರಕ್ಕೆ ಬಂದಿದ್ದೀವಿ. ಟರ್ಮಿನಲ್ 2 ಅಲ್ಲಿ ನಮ್ಮದು ಇಂಡಿಗೋ ಫ್ಲೈಟ್ ಅಲ್ಲ. ನಂಬರ್ 2 ಇಲ್ಲ 1 ಹತ್ರಕ್ಕೆ ಹೋಗಿ, 1 ತುಂಬ ಖಾಲಿ ಆಗಿದೆ, 1 ಹತ್ರಕ್ಕೆ ಹೋಗಿ ಅಂತ ಹೇಳಿದ್ರು. ಇಲ್ಲಿ ನೋಡಿ ಹೇಗಿರ್ತದೆ. ಅದು ಬಂದು 2 ಲಾಸ್ಟಲ್ಲಿ ಇದೆಲ್ಲ, ಅದು ಬಂದು 1 ಪರ್ ಸ್ಕ್ಯಾನ್ ಮಾಡಿಬಿಟ್ಟು ಗೌರ್ಮೆಂಟ್ ಯಾವ್ದಾದ್ರು ID ಕಾರ್ಡ್ ಇದ್ರೆ ತೋರಿಸಿ ಅಂತ ಹೇಳಿದ್ರು. ಒಳಗಡೆ ಇಂಡಿಗೋ ಫ್ಲೈಟ್ ಅಲ್ಲ, ಅದಕ್ಕೆ ಕೌಂಟರ್ ಆಲ್ಫಾಬೆಟ್ E ಹತ್ರ ಹೋಗ್ತಾ ಇದ್ದೀವಿ. ಏರ್ಪ್ಲೇನ್ ಒಳಗಡೆಗೆ ಸೆಲ್ಫ್ ಡಿಫೆನ್ಸ್ ಐಟಮ್ಸ್ಗಳು ಎತ್ಕೊಂಡು ಹೋಗ್ಬೋದು. ನೋಡಿ ಅದ್ರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಲ್ಲಿದೆ. ಲಗೇಜ್ ಸಬ್ಮಿಟ್ ಮಾಡೋ ಕೌಂಟರ್ ಹತ್ರ ಬಂದಿದ್ವಿ. ಅಲ್ಲೇ ನಮ್ಮ ಲಗೇಜ್ ಸೂಟ್ ಕೇಸ್ ಏನಾದಿದ್ರೆ ಸಬ್ಮಿಟ್ ಮಾಡೋದು. ಟಿಕೆಟ್ ಕೊಟ್ಟರು. ಸೊ ಅವ್ರೇನು ಹೇಳಿದ್ರಂದರೆ, ನೀವು ನನ್ನ ಫ್ರೆಂಡ್ ಅಕ್ಷಯ್ ಥರನೇ ಇದ್ದೀರಾ. ಸೊ ಸಡನ್ನಾಗಿ ನೋಡ್ಬಿಟ್ಟು ನಾನು ಅಕ್ಷಯ್ ಬಂದಿದ್ದಾನಿಲ್ಲ ಅಂದ್ಕೊಂಡೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇವೆರಡು ಫೋನ್ ಇದರಲ್ಲಿ ಇಟ್ಬಿಡ್ತೀನಿ ಈಗ. ಟರ್ಮಿನಲ್ 2 ಒಳಗಡೆ ನೋಡಿ ವ್ಯಾಲೆಂಟೈನ್ ಸ್ಪೆಷಲ್ ಆಗಿ ಯಾವ ಥರ ಡಿಸೈನ್. ಟೈಮ್ ಬಂದು 11:15 ಆಗ್ತಾ ಬರ್ತಿದೆ. ಹುಡುಗರಿಗೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಏರ್ಪೋರ್ಟಲ್ಲಿ ಈ ಥರ ಇರ್ತದೆ ಅಂತ ಫಸ್ಟ್ ನೋಡ್ತಿರೋದು. ಹಿಂದೆ ನೋಡ್ತಿದ್ರಲ್ಲ ಪತಾಂಜಲಿ ಶಾಪಲ್ಲಿ. ಇಲ್ಲಿ ನೋಡಿ ಕೆಲವೊಂದು ಕುಕ್ಕೀಸು ಚಾಕ್ಲೇಟ್ಸ್ ತೊಗೊಂಡೆ.
ಈಗ ಟೈಮ್ ಬಂದು 12 ಗಂಟೆ ಆಗ್ತಾ ಬರ್ತಿದೆ. ಎಲ್ಲರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಚಾಕ್ಲೇಟ್ ತಿಂತಾ ಇದ್ದೀನಿ ಪತಾಂಜಲಿದು. ಹೈದರಾಬಾದಿಂದ ಶಿವ ಅಂತ ಬಂದಿದ್ದಾರೆ. ಇವರು ಥೈಲ್ಯಾಂಡ್ ಹೋಗ್ಬಿಟ್ಟು ಅಲ್ಲಿಂದ ರಿಟರ್ನ್ ಬರ್ತಿದ್ದಾರೆ. ಸೊ ಇಲ್ಲಿ ನಾನು ಫೋಟೋ ಹೇಳಬೇಕಾದಾಗ ಇವರು ನನಗೆ ಹೆಲ್ಪ್ ಮಾಡಿದ್ರು. ಸೊ ಆ ಫೋಟೋಸ್ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಆ ಫೋಟೋ ತೆಗೆದಿದ್ದು ಮಿಸ್ಟರ್ ಶಿವ. ಫಸ್ಟ್ ಟೈಮ್ ಇಷ್ಟು ಬೇಗ ಬಂದು ಏರ್ಪೋರ್ಟ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡ್ತಿರೋದು. ಮೆಟ್ರೋಯಿಂದ ಬಂದ್ಬಿಟ್ಟು ಟರ್ಮಿನಲ್ 1ಅಲ್ಲಿ ಇಳ್ಕೊಂಡ್ವಲ್ಲ. ಸೊ ಹೈಲೈಟ್ ಏನಂತ ಹೇಳಿದ್ರೆ, ಸೊ ನಮ್ಮದು ಟಿಕೆಟ್ ವ್ಯಾಲಿಡ್ ಆಗಿದ್ದರೆ ಸೊ ಅಲ್ಲಿಂದ ನೀವು ಯಾವುದೇ ಟರ್ಮಿನಲ್ಗೆ ಹೋಗಿ, ಫಾರ್ ಎಕ್ಸಾಂಪಲ್ ಟರ್ಮಿನಲ್ 2, ಟರ್ಮಿನಲ್ 3 ಎಲ್ಲಿಗಾದರೂ ಹೋಗಲಿ, ಬಟ್ ಆ ಶಟಲ್ ಬಸ್ ಇದೆಲ್ಲ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಫ್ರೀ ಇರ್ತದೆ. ಇನ್ ಕೇಸ್ ಏನಾದರೂ ಅದು ಎಕ್ಸ್ಪೈರ್ ಆಗಿದೆ ಮಾತ್ರನೇ ಅವ್ನು ದುಡ್ಡು ಚಾರ್ಜ್ ಮಾಡ್ತಾನೆ. ನಮ್ಗೆ ಅಲ್ಲೊಂದು ಬಿಸ್ಕೆಟ್ ಮಾಡ್ದ 25 rupees. ಆ ಥರ ವ್ಯಾಲಿಡ್ ಟಿಕೆಟ್ ಇದ್ದರೆ ನಿಮಗೆ ಕಂಪ್ಲೀಟ್ ಟರ್ಮಿನಲ್ 1, ಟರ್ಮಿನಲ್ 2, ಟರ್ಮಿನಲ್ 3 ಎಲ್ಲಿಗಾದರೂ ಹೋಗಲಿ ಆ ಶಟಲ್ ಬಸ್ಸಲ್ಲಿ ಫ್ರೀಯಾಗಿ ಸರ್ವಿಸ್ ಸಿಗುತ್ತೆ. ನನಗೆ ಪಕ್ಕದಲ್ಲಿ ಕೂತಿರೋ ಬ್ರದರ್ ಒಬ್ಬರು ಹೇಳಿದ್ರು, ನಿಮ್ಮದು ಟಿಕೆಟ್ ವ್ಯಾಲಿಡ್ ಇದೆಲ್ಲ ನೀವೇನಕ್ಕೆ ದುಡ್ಡು ಪೇ ಮಾಡ್ತಿದ್ದೀರಾ? ನಂದಾದರೆ ಆಲ್ರೆಡಿ ಎಕ್ಸ್ಪೈರ್ ಆಗಿದೆ, ಸೊ ನಾನು ಇಲ್ಲಿಂದ ಟರ್ಮಿನಲ್ 3 ಹೋಗಬೇಕು, ಅದಕ್ಕಂತಲೇ ನಾನು ದುಡ್ಡು ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನನಗೆ ಈ ವಿಷಯ ಗೊತ್ತಿದ್ರೆ ಅಲ್ಲ. ವಿಡಿಯೋಸ್ ಎಲ್ಲ ಪೆಂಡಿಂಗ್ ಇದೆಲ್ಲ, ಈಗ ಎಡಿಟಿಂಗ್ ಶುರು ಮಾಡೋಣ ಅಂತಿದ್ದೀನಿ. ಇಲ್ಲಿ ನೋಡ್ಕೊಳ್ಳೋದಾದ್ರೆ ಗೇಟ್ ನಂಬರ್ 30. ಸೊ ನಾವು ಇಲ್ಲಿ ಕೂತಿದ್ದೀವಿ. ಕ್ಯೂ ಸಿಸ್ಟಮ್ ಲಾಸ್ಟ್ ಗಂಟೆ ನಾವು ಇಲ್ಲಿ ನೋಡ್ಕೊಂಡ್ರೆ, ಇಲ್ಲಿ ನೋಡಿ 2 ಬಸ್ಗಾಗೋಷ್ಟು ಜನ ಈ ಬಸ್ಸಲ್ಲೇ ತುಂಬಿಸಿದ್ರು. ಇಲ್ಲಿ ಹಿಂದೆ ನೋಡ್ತಿದ್ರಲ್ಲ ಇಂಡಿಗೋ ಫ್ಲೈಟ್, ಇದರಲ್ಲಿ ನಾವು ಬ್ಯಾಂಗ್ಳೂರ್ ಹೋಗ್ತಿರೋದು. ಈಗ ಟೈಮ್ ಬಂದು 2:20. ನಮ್ಮದು ಸೀಟ್ ನಂಬರ್ 7, ಅದು ವಿಂಡೋ ಸೈಡ್. ಎಲ್ಲ ನಾವು ಫ್ಲೈಟ್ ಒಳಗಡೆ ಬಂದಿದ್ದೀವಿ. ಈಗ ಟೈಮ್ ಬಂದು 2:24 ಆಗ್ತಾ ಬರ್ತಿದೆ. ವಿಂಡೋದಲ್ಲಿ ಈ ವ್ಯೂವ್ನ ಟೈಮ್ ಲ್ಯಾಪ್ಸಲ್ಲಿ ನೋಡಿ. You got a smile that makes the sun rise. You make it shine, but I can see that you don't realize, and that's what made me fall in love. 'Cause you've got style, the way your body gives my heart beat sound, and all the time you are the only thing I need in life. Oh, I want you. ಬ್ಯಾಂಗ್ಳೂರಲ್ಲಿ ಲ್ಯಾಂಡ್ ಆಗಿದ್ದೀವಿ. ಸೊ ನಾವು ಅನ್ಕೊಂಡಿರೋ ಟೈಮ್ಗಿಂತ ಮುಂಚೆನೇ ಲ್ಯಾಂಡ್ ಆಗಿದ್ದೀವಿ. ಈಗ ಟೈಮ್ ಬಂದ್ಬಿಟ್ಟು 5 ಆಗ್ತಾ ಬರ್ತಿದೆ. ಬೇಕಾದಾಗ ಅವ್ರು ಅನೌನ್ಸ್ ಮಾಡಿದ್ರು, ಲಗೇಜ್ ಎಲ್ಲ ಬೆಲ್ಟ್ ನಂಬರ್ 4 ಹತ್ರ ಹೋಗ್ಬಿಟ್ಟು ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಾವು ಲಗೇಜ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಕಾದ ದಾರಿಯಲ್ಲೇ ಇಲ್ಲಿ ನೋಡಿ ಸೂಪರ್ ಆಗಿರೋ ಆಟೋ ಬೆಲ್ಟ್ ನಂಬರ್ 4 ಹತ್ರ ಬಂದಿದ್ದೀವಿ. ವಾವ್, ವ್ಯೂ ನೋಡಿ ತುಂಬಾ ಚೆನ್ನಾಗಿದೆ ಅಲ್ಲ. ಇದು ಯಾವುದು ಪೊಲ್ಯೂಷನ್ ಅಂತೂ ಅಲ್ವೇ ಅಲ್ಲ. ಫಾಗ್ ನೋಡ್ತಿದ್ದೀರಲ್ಲ. ವೆಲ್ಕಮ್ ಟು ನಮ್ಮ ಬೆಂಗಳೂರು. ನಮಸ್ತೆ ಅವರನ್ನು, ವೆಲ್ಕಮ್ ಬ್ಯಾಕ್ ಟು ದ ರೈಡರ್ ರಮೇಶ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಯುವರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ಈಗ ಒಳ್ಳೆ ಪೀಕ್ಸ್ ಟೈಮು ನೋಡಿದ್ರಲ್ಲ, ಟ್ರಾಫಿಕ್ ಜಾಮ್ ಅಂತೂ ಹೆವಿ ಇದೆ, ಬಿಸಿಲು ಸಖತ್ತಾಗಿದೆ. ನಾವು ಆಲ್ಮೋಸ್ಟ್ ಅಲ್ಲಿ ಹೊಸಕೋಟೆ ದಾಟ್ಕೊಂಡ್ರೆ ಟ್ರಾಫಿಕ್ ಜಾಮಿಂದ ಎಸ್ಕೇಪ್ ಆದಂಗೆ. ಬೆಳಗ್ಗೆಯಿಂದ ಏರ್ಪೋರ್ಟಿಂದ ಬಂದಲ್ಲ, ಏರ್ಪೋರ್ಟಿಂದ ಬಂದಾಗಿಂದ ರೆಡಿ ಆಗ್ತಾನೆ ಇದ್ದೀವಿ. ಗೊತ್ತಲ್ಲ ನಿಮಗೆ ಮದುವೆ ಅಂತ ಹೇಳಿದ್ರೆ ಹೆಂಗಿರ್ತದೆ ಟೆನ್ಷನ್ ಅಂತ ಹೇಳ್ಬಿಟ್ಟು. ಆದಷ್ಟು ನಿಧಾನವಾಗಿ ಆರಾಮಾಗಿ ರೈಡ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಂತಿದ್ದೀನಿ. ಬ್ಯಾಂಗ್ಳೂರ್ ಟು ಚಿತ್ತೂರು ಡೇಂಜರಸ್ ಸರ್ಕಲ್ಲು. ಇಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಆಗುತ್ತೆ. ಇಲ್ಲಿ ನೋಡಿ ನಮ್ಮ ಲೆಫ್ಟ್ ಸೈಡು ಹಲ್ಸೂರು ಲೇಕು. ನಾವು ಮಾರ್ನಿಂಗ್ ಇಲ್ಲ ಸಂಜೆ ಆ ಪೀಕ್ಸ್ ಟೈಮಲ್ಲಿ ಬಿಟ್ಟು ನೀವು ಇನ್ಯಾವಾಗಾದರೂ ರೈಡ್ ಮಾಡಿ ಬ್ಯಾಂಗ್ಳೂರಿಂದ ಆರಾಮ್ಸೆ ನೀವು 1 ಅವರಲ್ಲಿ ಹೊರಗಡೆ ಹೋಗ್ತೀರಾ. ಈ ಮಾರ್ನಿಂಗ್ ಈವ್ನಿಂಗ್ ಏನಾದರೂ ನೀವು ರೈಡ್ ಮಾಡಿದ್ರೆ ಮುಗೀತು. 2.5 hour 3 hour ಆದ್ರೂ ಬ್ಯಾಂಗ್ಳೂರ್ ಟ್ರಾಫಿಕಲ್ಲೇ ಇರ್ತೀರ. ಅದು ಬಂಪರ್ ಟು ಬಂಪರ್ ಟ್ರಾಫಿಕ್ ಜಾಮ್ಸ್ ಎಲ್ಲ ಬೆವರಿಂದ ತುಂಬ್ಕೊಂಬಿಟ್ಟಿದೆ. ಓಡೆಷ್ಟು ಈ ಥರ ವೈಸರ್ ಹಾಕೊಂಡು ಓಡಿಸ್ತಿದ್ರೆ ಫುಲ್ ಹೆಲ್ಮೆಟಲ್ಲೆಲ್ಲ ಅವ್ರು ತುಂಬ್ಕೊಂಬಿಟ್ಟಿದೆ. ಒಂದು ಸತಿ ವೈಸರಿಂಗ್ ಮೇಲೆ ಕೆತ್ತಿದ ತಕ್ಷಣ ಎ ಸಿ ಇದ್ದಂಗೆ ಇರ್ತದೆ. ನಮ್ಮ ಬೈಕಲ್ಲೂ ಫ್ಯೂಲ್ ಖಾಲಿ ಆಗಿಬಿಟ್ಟಿದೆ. ಅಪೋಮೀಟರ್ ಎಫ್ ಬಂದುಬಿಟ್ಟು 1 ಕಿಲೋಮೀಟರ್ ಬಂದುಬಿಟ್ಟಿದ್ದೀವಿ. ರಿಸರ್ವಲ್ಲಿ ಬಿದ್ದು 1 ಕಿಲೋಮೀಟರ್ ಬಂದುಬಿಟ್ಟಿದ್ದೀವಿ. ನೋಡಬೇಕು ನಮ್ಮ ಲೆಫ್ಟ್ ಸೈಡಲ್ಲಾದರೆ ಫ್ಯೂಲ್ ಬಂಕ್ ಸಿಕ್ಕಿದ್ರೆ ಫ್ಯೂಲ್ ತುಂಬಿಸ್ಕೊಂಡು ನಮ್ಮ ರೈಡ್ ಕಂಟಿನ್ಯೂ ಮಾಡಬೇಕು. ಕಣ್ಣಿನ ರೆಪ್ಪೆ ಇರ್ತದಲ್ಲ, ಆ ರೆಪ್ಪೆ ಮೇಲೆ ಎಲ್ಲ ಬೆವರು ಸುರಿತಾ ಇದೆ. ಇದೇ ಥರನೇ ಮನೆ ಹತ್ರದಿಂದ ಹಿಡಿದು ಇಲ್ಲಿ ಗಂಟ ಇದೇ ಥರನೇ ಟ್ರಾಫಿಕ್ ಜಾಮ್ ಇದೆ. ನಾವು ಬಂದು ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಇಷ್ಟಂತೂ ಭಯಂಕರವಾಗಿದೆ. ಇಂಜಿನ್ ಟೆಂಪರೇಚರ್ ನೋಡಿ 42 ಬಂದ್ಬಿಟ್ಟಿದೆ. ಟಿನ್ ಫ್ಯಾಕ್ಟ್ರಿ ಪ್ಲಸ್ KR ಪುರಮು. ಅದು ಬಿಟ್ಟಿದ ತಕ್ಷಣ ಇನ್ನೊಂದು ಸಿಗ್ನಲ್ ಬರುತ್ತೆ. KR ಪುರಮಿಂದ ನೆಕ್ಸ್ಟ್ ಸಿಗ್ನಲ್. ಅದು ಬಿಟ್ಟಿದ ತಕ್ಷಣ ಹೊಸಕೋಟೆ. ಅಷ್ಟೇ ಮುಗೀತು. ಈ ಟ್ರಾಫಿಕ್ ಜಾಮ್ಗೆ ಹೇಳ್ಬಿಟ್ಟು ಕಾನ್ಸ್ಟೆಂಟ್ ಆಗಿ ಲೆವೆಲಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಆದ್ರೆ ನೋಡಿ ಟ್ರಾಫಿಕ್ ಜಾಮಲ್ಲಿ ಗೇರ್ ಅಪ್ ಅಂಡ್ ಡೌನ್ ಮಾಡ್ಕೊಂಡು ಫುಲ್ ರೈಡಿಂಗ್ ಗೇರ್ ಹಾಕಿದ್ದೀನಲ್ಲ, ಒಂದು ರೇಂಜ್ಗೆ ಬೆವರಂತೂ ಕಿತ್ಕೊ ಬರ್ತಿದೆ. ನೋಡಿ ನಮ್ಮದು ಓಡೋಮೀಟ್ರಲ್ಲಿ ಬೆಳಗ್ಗೆ 4:15 ತೋರಿಸ್ತಿದೆ, ಇದು ರಾಂಗ್ ತೋರಿಸ್ತಿದೆ. ಆಲ್ಮೋಸ್ಟ್ ಅಲ್ಲಿ 2.5 month ಆಯಿತು ಇದನ್ನ ಸ್ಟಾರ್ಟ್ ಮಾಡಿ. ಆವತ್ತು ಪೂಜೆ ಮಾಡಿ ಇದು ಹೂವಿನ ಹಾರ ಹಾಕಿ ಹೋಗಿರೋದು. ಇವತ್ತು ಗಂಟೆ ಹಂಗೆ ಇದೆ. ಈ ಹೂವಿನ ಹಾರ ಹೋಗೋ ದಾರಿಲಿ ಎಲ್ಲಾದ್ರೂ ಗಿಡದ ಮೇಲೆ ಆಗ್ಬಿಡ್ಬೇಕು. ಇಲ್ಲಿ ನೋಡಿ ಒಂದು ಚಿಕ್ಕ ಫ್ಯಾಮಿಲಿ ಟಾಟಾ ಎಸ್ ಕೂತ್ಕೊಂಡು ಹೊರಡ್ತಾ ಇದೆ.
ಫ್ಯೂಲ್ ಹಾಕ್ಸ್ಬೇಕಂತ ಆಲ್ಮೋಸ್ಟ್ ಅಲ್ಲಿ 8 ಕಿಲೋಮೀಟರ್ ಬಂದ್ಬಿಟ್ಟಿದ್ದೀವಿ ರಿಸರ್ವಲ್ಲೇ. ಸಿಟಿ ಒಳಗಡೆ ಈ ಟೈಮಲ್ಲಿ ರೈಡ್ ಮಾಡಬೇಕಂದ್ರೆ ಇದೇ ಸ್ಪೆಷಲ್. ನೋಡ್ತಿದ್ದೀರಲ್ಲ ಟ್ರಾಫಿಕ್ ಜಾಮ್, ಬ್ಯಾಂಗ್ಳೂರ್ ಟ್ರಾಫಿಕ್ ಜಾಮೇ ಬ್ಯಾಂಗ್ಳೂರ್ಗೆ ಸ್ಪೆಷಲ್. ಈ ಟೈಮಲ್ಲಿ ನಾವು ಬೈಕಲ್ಲಿ ಬಂದಿದ್ದೀವಿ, ಅದಕ್ಕೆ ಇಷ್ಟೊಂದು ಬೇಗ ಬಂದಿದ್ದೀವಿ. ಆಲ್ಮೋಸ್ಟ್ ಅಲ್ಲಿ ನೋಡಿ ಸಿಗ್ನಲ್ಲು ಹಂಗೆ ಹೊಸಕೋಟೆ ಟೋಲ್ ಕ್ರಾಸ್ ಮಾಡಿದ್ರೆ ಮುಗೀತು ಟ್ರಾಫಿಕ್ ಜಾಮರೆಲ್ಲ. ಕ್ರೂಸ್ ಲೆವೆಲಲ್ಲಿ ಇಟ್ಕೊಂಡ್ಬಿಟ್ಟು ಒಂದು 50-60 ಆರಾಮ್ಸೆ ಹೋಗ್ಬೋದು. ಆದರೆ ಈಗ ಅಕ್ಕವ್ರು ಇದಾರಲ್ಲ ಇನ್ನಷ್ಟು ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಆ್ಯಂಡ್ ಏರ್ ಪ್ರೆಷರು ಚೆಕ್ ಮಾಡಬೇಕಿತ್ತು. 2.5 month ಎಗೋ ಟ್ಯಾಂಕ್ ಮಾಡಿಸಿ ಪಾರ್ಕ್ ಮಾಡಿರೋದು. ಈಗ ತೆಗಿತಿದ್ದೀನಿ, ಏರ್ ಪ್ರೆಷರು ಚೆಕ್ ಮಾಡಿಲ್ಲ. ಹೋಗೋ ದಾರಿಲಿ ಫುಲ್ ಟ್ಯಾಂಕ್ ಮಾಡಿಸಿ ಪ್ಲಸ್ ಏರ್ ಪ್ರೆಷರ್ ಚೆಕ್ ಮಾಡಿಸಿ ರೈಡ್ ಕಂಟಿನ್ಯೂ ಮಾಡಬೇಕು. ಶೆಲ್ ಪೆಟ್ರೋಲ್ ಬಂಕ್ ಬಂತು, ಇಳಿಬೇಕಾಗುತ್ತೆ. ಈ ರೈಡಿಂಗ್ ಪ್ಯಾಂಟು, ಈ ರೈಡಿಂಗ್ ಜಾಕೆಟು, ರೈಡಿಂಗ್ ಶೂಸ್ ಇವೆಲ್ಲ ಹಾಕ್ಕೊಂಡು ಕೆಳಗಡೆ ಇಳಿಬೇಕಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಮಾಡೋಣ, ಇಲ್ಲಿ ಇಳಿಬೇಕಲ್ಲ. ಹಲೋ ಮೇಡಮ್, ಟ್ಯಾಂಕ್ ಫುಲ್ ಮಾಡಿ ವೆಂಚರ್ ಒಳಗಡೆ ಎಷ್ಟು ಲೀಟ್ರ್ ಇಡಿಸುತ್ತೆ ಅಂತ. ಸಾಕು ಮೇಡಮ್, ಸಾಕು. ಟೋಟಲ್ ಎಷ್ಟು ಲೀಟ್ರ್ ಇಡಿಸಿದೆ? 9 ಲೀಟರ್. ಓಕೆ. ಏರ್ ಪ್ರೆಷರ್ ಚೆಕ್ ಮಾಡಲ್ಲ ಅಂತ ಹೇಳಬೇಕು. ಬಿಸ್ಕೆಟೇ. ನಮಸ್ತೆ ಬ್ರದರ್. ಇದಕ್ಕೆ 30 ಮಾಡಿ, ಇದಕ್ಕೆ 37 ಮಾಡಿ. 0 ಮಾಡಿಬಿಡೋಣ. ಫುಲ್ ಟ್ಯಾಂಕ್ ಆಗಿದೆಲ್ಲ, ಎಷ್ಟು ಕಿಲೋಮೀಟರ್ ಗಂಟ ಓಡಿಸ್ಬೋದು ಅಂತ ನೋಡೋಣ. ಅಂತೂ ಇಂತೂ ಫೈನಲ್ ಆಗಿ ಹೊಸಕೋಟೆ ಟೋಲ್ಗೇಟ್ ಹತ್ರ ರೀಚ್ ಆದ್ವಿ. ಬ್ಯಾಂಗ್ಳೂರ್ ಟ್ರಾಫಿಕ್ ಜಾಮ್ಗೆ ಇಲ್ಲೇ ಎಂಡ್ ಕಾರ್ಡ್. ಇಲ್ಲಿಂದ ಆರಾಮ್ಸೆ ರೈಡ್ ಮಾಡಿಕೊಂಡು ಪೀಸ್ಫುಲ್ಲಾಗಿ ರೈಡ್ನ ಎಂಜಾಯ್ ಮಾಡಿಕೊಂಡು ರೀಚ್ ಆಗ್ಬೋದು. ಈಗ ಹೈಲೈಟ್ ಏನಂತ ಹೇಳಿದ್ರೆ ಹೆಲ್ಮೆಟ್ ಬಿಚ್ಚಬೇಕು. ಒಂದು ನಿಮಿಷ ಇರಿ. Then I spend all on you. Just say the word and we gon' run it. ಇಲ್ಲೊಂದು ಚಿಕ್ಕ ಎಲಿಫೆಂಟ್ ರೇಸ್ ನಡೀತಿದೆ ಏನೋ. ಇಲ್ಲೊಂದು ರೆಸ್ಟೋರೆಂಟು, ಮೇಲ್ಗಡೆ ಬಾಲ್ಕನಿ, ಅಲ್ಲಿ ಕೂತ್ಕೊಂಡು ಆ ವ್ಯೂನ ಎಂಜಾಯ್ ಮಾಡ್ಕೊತ ಊಟ ತಿಂದರೆ ಒಂದು ರೇಂಜ್ ಇರ್ತದೆ. ಭಯಂಕರವಾದ ಬೆಂಕಿ. ಓ ಮೈ ಗಾಡ್, ಏನಾಗಿದೆ ಇಲ್ಲಿ ನೋಡ್ತಿದ್ರಲ್ಲ, ಯಾರೋ ಬೆಂಕಿ ಹಚ್ಬಿಟ್ಟಿದ್ದಾರೆ ಕಂಪ್ಲೀಟ್ ನೀಲಗಿರಿಸ್ಗೆಲ್ಲ. ಈ ಕಡೆ ಒಣ್ಣ ಏನಕ್ಕೋ ಓಡಿ ಬರ್ತವ್ರೆ. ಕನ್ನಡ ಮಹಾರಾಷ್ಟ್ರ. ಇಲ್ಲಿ ನೋಡ್ತಿದ್ದಾರಲ್ಲ ಫುಲ್ ಕಂಪ್ಲೀಟು ನೀಲಗಿರಿ ಇದೆಲ್ಲ, ಅದಕ್ಕೆಲ್ಲ ಬೆಂಕಿ ಹಚ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಹಚ್ಚಕ್ಕೆ ಹೋಗಿದ್ದಾರೆ ಅನ್ಕೊತೀನಿ. ಫುಲ್ ಅದೆಲ್ಲ ಉರಿತು. ಓ ಮೈ ಗಾಡ್, ಇಲ್ಲಿ ನೋಡಿ ದೇವ, ಅಲ್ಲಿ ಎಷ್ಟು ಪಕ್ಷಿಗಳು, ಸಣ್ಣ ಸಣ್ಣ ಜೀವಿಗಳು ಎಷ್ಟೊಂದು ಸತ್ತೋಗಿರುತ್ತೆ. ಅದು ಈ ಭಯಂಕರ ಬಿಸಿಲಿಗೆ. ಇದೆಲ್ಲ ಐರಾವತ. ಡ್ರೈವರ್ ಅಂತೂ ಒಂದು ರೇಂಜಿಗೆ ಓಡಿಸ್ತವನೆ. ಈ GTA 5 ಓಡಿಸ್ತಾರಲ್ಲ ಆ ರೇಂಜ್ಗೆ. ಒಂದು ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಸಾಕು, ಜಿಪ್ ಅಂತ ಹೋಗ್ಬಿಡ್ತಾನೆ. ನೋಡ್ತಿದ್ರಲ್ಲ ನಮ್ಮ ರೈಡಲ್ಲಿ ಸೆಕೆಂಡ್ ಟೋಲ್ ಪ್ಲಾಜಾ. ಚಿಕ್ಕ ಬ್ಯಾಗು, ಅದು ಹೋಗ್ತಾ ಭಾರ ಜಾಸ್ತಿ ಆಗಿ ಭಯಂಕರವಾಗಿ ಬ್ಯಾಕ್ ಪೇಯ್ನ್ ಬರ್ತಿದೆ. ಮ್ಯಾಕ್ಸ್ ಅಂತ ಹೇಳಿದ್ರೆ ಒಂದು 3 kg ಇರ್ತದೆ. ಬಂಜಿ ಗಾಡಿಲ್ಲ ಇಟ್ಬಿಟ್ಟಿದ್ದೀನಿ, ಅದು ಸಿಗಲಿಲ್ಲ ಎಮರ್ಜೆನ್ಸಿಗೆ, ಅದಕ್ಕೆ ಹಂಗೆ ಬಂದುಬಿಟ್ಟೆ. ತೆಗೆದು ಬ್ಯಾಗು ಇಲ್ಲಿ ನೋಡಿ ಟ್ಯಾಂಕ್ ಮುಂದೆ ಇಟ್ಟಿದ್ದೀನಿ. ಈ ಥರ 2 ಕೈಗೂ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಲೀಫ್ ಆಯಿತು, ಬ್ಯಾಕ್ ಪೇಯ್ನ್ ಸ್ವಲ್ಪ ಕಮ್ಮಿ ಆಯಿತು. ಇಲ್ಲಿ ಏನಕ್ಕೆ ನಿಲ್ಲಿಸಿದ್ದೀನಿ ಅಂತ ಹೇಳಿದ್ರೆ, ಡೆಲ್ಲಿ ಏರ್ಪೋರ್ಟಲ್ಲಿ ತೊಗೊಂಡ್ರೆ ಪತಾಂಜಲಿ ಬಿಸ್ಕೆಟ್ ಇತ್ತಲ್ಲ, ಅದನ್ನ ತಿನ್ನೋದಕ್ಕೆ. ರೈಡ್ ಮಧ್ಯದಲ್ಲಿ ಅವಾಗ ಏನಾದರೂ ತಿಂತಾಯಿದ್ರು ಅದೊಂಥರ ಡಿಫ್ರೆಂಟ್ ಫೀಲಿಂಗ್ ಇರ್ತದೆ. 3rd ಟೋಲ್ ಗೇಟ್ ಕ್ರಾಸ್ ಮಾಡ್ತಿದ್ದೀವಿ. ಇಲ್ಲಿಂದ ಕಂಪ್ಲೀಟ್ ಆಂಧ್ರ ಅಂತ ಅಂದ್ಕೊಂಡಿದ್ದೀನಿ. I would do anything just to get you back again. I would do anything at all. ಇಲ್ಲಿ ನೋಡಿ ಪಾಪ ಹೋಗ್ತೀನಿ, ಯಾರೋ ಆಕ್ಸಿಡೆಂಟ್ ಮಾಡಿಬಿಟ್ಟರು ನೋಡಿ. ಗ್ರೀನರಿ ಹಿಂಗಿರ್ಬೇಕು. ಗ್ರೀನರಿ ತುಂಬ ಚೆನ್ನಾಗಿರುತ್ತೆ. ಭತ್ತ ಬೆಳೀತಿದ್ದಾರೆ ಅಲ್ಲಿ. ಹಾಯ್ ನೋಡಿ, ನಾವು ಬಂದಿದ್ದೀವಲ್ಲ ಬ್ರದರ್ ಮದುವೆಗೆ ಬಂದಿರೋದು. ಬ್ರದರ್ ಅಕ್ಕಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಓವರ್ ಟೈಮ್ ಆಗಿದೆ. ಬಂದಿದ್ದ ತಕ್ಷಣ ಲಗೇಜ್ ಇಸ್ಕೊಂಡ್ಬಿಟ್ಟು ಅಲ್ಲಿಗೆ ಹೋಗೋದು. ಅವರಿಂದ ಮನೆ ಹತ್ರ ಹೊರಡ್ತಿದ್ದಾರೆ. ಇಲ್ಲಿಂದ ಫಾಲೋ ಮಾಡೋಣ. ಇಲ್ಲೇ ಹತ್ರ ಇರೋದು, 100 ಮೀಟರ್ಸ್ ಇರುತ್ತೆ. ಇಲ್ಲರದ್ದು ಮದುವೆ ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ. ನೋಡೋದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರಿತೀರ ನಿಮ್ಮ ರೈಡರ್ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್